ಮುಂಬೈ ಇಂಡಿಯನ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ನಡುವಿನ ಐಪಿಎಲ್ ಪಂದ್ಯದಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಯೊಂದು ನಡೆದಿದೆ. ಹೌದು, ಐಪಿಎಲ್ 2026ರ 47ನೇ ಪಂದ್ಯದಲ್ಲಿ ಬೃಹತ್ ಗುರಿಯನ್ನ ಚೇಸ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡ ಲಕ್ನೋ ವಿರುದ್ಧ 6 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿತು. ಈ ಮೂಲಕ ಇನ್ನು ಪ್ಲೇ ಆಫ್ ತಲುಪುವ ಕನಸನ್ನ ಜೀವಂತವಾಗಿಸಿಕೊಂಡಿದೆ. ಆದರೆ ಈ ಪಂದ್ಯದಲ್ಲಿ ಎಲ್ಲರ ಗಮನ ಸೆಳೆದದ್ದು ಮಾತ್ರ ಮುಂಬೈ ತಂಡದ ಸ್ಪಿನ್ನರ್ ರಘು ಶರ್ಮಾ. ಲಕ್ನೋ 228 ರನ್ಗಳ ಬೃಹತ್ ಮೊತ್ತವನ್ನ ದಾಖಲಿಸಿದ್ರು ಸಹ ರಘು ಶರ್ಮಾ ತಮ್ಮ 4 ಓವರ್ಗಳಲ್ಲಿ ಕೇವಲ 36 ರನ್ಗಳನ್ನ ನೀಡ್ತಾರೆ. ಜೊತೆಗೆ 1 ವಿಕೆಟ್ ಪಡಿತಾರೆ. ಇದೇ ನೋಡಿ ಅವರ ಪಾಲಿಗೆ ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ತಮ್ಮ ಮೊದಲ ಐಪಿಎಲ್ ವಿಕೆಟ್ ಪಡಿತಾ ಇದ್ದಂತೆ ರಘು ಶರ್ಮಾ ತಮ್ಮ ಜೇಬಿನಿಂದ ಒಂದು ಚೀಟಿಯನ್ನ ಹೊರಗೆ ತೆಗೆದು ತೋರಿಸಿದ್ರು. ಅದರಲ್ಲಿ ರಾಧೆ ರಾಧೆ ಗುರುದೇವರ ಕೃಪೆಯಿಂದ 15 ವರ್ಷಗಳ ನೋವಿನ ಅವಧಿ ಇಂದು ಕೊನೆಗೊಂಡಿದೆ. ಈ ಅವಕಾಶವನ್ನ ನೀಡಿದ್ದಕ್ಕಾಗಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಯಾವಾಗಲೂ ಕೃತಜ್ಞನಾಗಿರ್ತೇನೆ. ಜೈ ಶ್ರೀರಾಮ್ ಅಂತ ಬರೆದಿದ್ರು. 15 ವರ್ಷಗಳು ಅವಕಾಶದಿಂದ ವಂಚಿತರಾಗಿದ್ದ ರಘು ಶರ್ಮಾ ಅವರಿಗೆ 33 ವರ್ಷದ ವಯಸ್ಸಿನಲ್ಲಿ ತಮ್ಮ ಐಪಿಎಲ್ನ ಮೊದಲನೇ ವಿಕೆಟ್ ಸಿಕ್ಕಿದ್ದು ಸಂಭ್ರಮ ಕ್ಷಣಕ್ಕೆ ಸಾಕ್ಷಿಯಾಯಿತು. ಲೆಗ್ ಸ್ಪಿನ್ನಿಂಗ್ ಆಗಿರುವ ರಘು ಶರ್ಮಾ ಇಲ್ಲಿಯವರೆಗೆ ತಮ್ಮ ದೇಶೀಯ ವೃತ್ತಿ ಜೀವನದಲ್ಲಿ ಒಟ್ಟು 30 ಪಂದ್ಯಗಳನ್ನ ಆಡಿದ್ದಾರೆ.